ಹರಿ ಓಂ. ನಾರಾಯಣಾರ್ಯ ಪರಿಪೂರ್ಣ ಗುಣಾರ್ಣವಾರ್ಯ ವಿಶ್ವೋದರ ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾರ್ಯ ವಿತತಾಯ ನಮೋ ನಮಸ್ತೆ. ಸತಾಭ್ಯಾಂ ವಜ್ರ ಸದೃಶೈ ಶರೈರಭಿಹತೋ ಭೃಶಂ ವಿಸೃಜ್ಯ ಪಾರ್ಷದಂ ಸ್ವೀಯಮಾರುರೋಹರಥಂ ಪುನಃ. ಅಶ್ವತ್ಥಾಮಾಚಾರ್ಯರು ಮತ್ತು ಧೃಷ್ಟದ್ಯುಮ್ನ ಅವರಿಬ್ಬರೂ ಯುದ್ಧ ಮಾಡ್ತಾ ಇದ್ದಾರೆ. ವಜ್ರದಂತೆ ಇರುವ ಬಾಣಗಳಿಂದ ಪರಸ್ಪರ ಹೊಡೆದುಕೊಳ್ಳುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಧೃಷ್ಟದ್ಯುಮ್ನನನ್ನು ಬಿಟ್ಟು ಬಿಡುತ್ತಾರೆ. ಇವನ ಜೊತೆಗೆ ಏನು ಯುದ್ಧ ಮಾಡುವುದು ಅಂತ ಹೇಳಿ ಅವರನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ಬಿಡ್ತಾರೆ. ಜಗಾಮಚ ತತೋನ್ಯತ್ರ ಪಾಂಚಾಲ್ಯೋಪಿ ರಥಂ ಪುನಃ ಆರುಹ್ಯಾನ್ಯಂ ಸ್ವಾತ್ತಧನ್ವಾ ಕೃತವರ್ಮಾಣಮಭ್ಯಯಾತ್. ಆಚೆ ಅಶ್ವತ್ಥಾಮಾಚಾರ್ಯರು ಹೋದ ಮೇಲೆ ಇವರಿಗೆ ಸ್ವಲ್ಪ ಉಸಿರು ಬಿಡಲಿಕ್ಕೆ ಅವಕಾಶವಾಗ್ತದೆ ಧೃಷ್ಟದ್ಯುಮ್ನನಿಗೆ. ಆಯಿತು, ಅವರು ಹೋಗಿದ್ದಾರೆ ಅಂತ ತಿಳಿದು ಧೃಷ್ಟದ್ಯುಮ್ನನು ಕೂಡ ಮತ್ತೊಂದು ರಥವನ್ನು ಏರ್ತಾರೆ. ಮತ್ತೊಂದು ರಥವನ್ನು ಏರಿ ಧನುರ್ಬಾಣಗಳನ್ನು ಸ್ವೀಕಾರ ಮಾಡಿ ಕೃತವರ್ಮನ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಅಂತ ಹೋಗ್ತಾರೆ. ತಯೋರಾಸೀತ್ ಸುತುಮುಲಂ ಯುದ್ಧಮದ್ಭುತ ದರ್ಶನಂ ತತ್ರ ನಾತಿ ಪ್ರಯತ್ನೇನ ಪಾಂಚಾಲ್ಯೋ ವಿರಥಾಯುಧಂ ಚಕಾರ ಕೃತವರ್ಮಾಣಂ ತಮಪೋವಾಹ ಗೌತಮಃ. ಆಗ ಧೃಷ್ಟದ್ಯುಮ್ನ ಮತ್ತು ಕೃತವರ್ಮ ಅವರಿಬ್ಬರಿಗೂ ಸಹ ಪರಸ್ಪರ ಯುದ್ಧವಾಗ್ತದೆ. ಬಹಳ ಘೋರವಾದ ಯುದ್ಧ ಅವರಲ್ಲಿ ಮೊದಲಿಗೆ ಆಗ್ತದೆ. ಆದರೆ ಧೃಷ್ಟದ್ಯುಮ್ನ ಬಹಳ ಪ್ರಯತ್ನ ಮಾಡದೆ ಕೃತವರ್ಮನ ರಥವನ್ನ ನಾಶ ಮಾಡಿಬಿಡುತ್ತಾನೆ. ಅವನ ಆಯುಧಗಳನ್ನೆಲ್ಲ ನಾಶ ಮಾಡಿಬಿಡುತ್ತಾನೆ. ಆ ಸಂದರ್ಭದಲ್ಲಿ ಕೃತವರ್ಮನ ಪರಿಸ್ಥಿತಿಯನ್ನು ನೋಡಿ ಕೃಪಾಚಾರ್ಯರಲ್ಲಿಗೆ ಬಂದು ಕೃತವರ್ಮನಂತ ತಮ್ಮ ರಥದಲ್ಲಿ ಕೂಡಿಸಿಕೊಂಡು ಹೋಗಿಬಿಡುತ್ತಾರೆ. ಅಥ ದುರ್ಯೋಧನೋ ರಾಜ ಮಾದ್ರೇಯ ವಭ್ಯಯಾದ್ರಥಿ ತಾಭ್ಯಾಂ ತಸ್ಯಾಭವದ್ಘೋರಂ ಯುದ್ಧಮದ್ಭುತ ದರ್ಶನಂ ತತ್ರ ನಾತಿ ಪ್ರಯತ್ನೇನ ತೇನ ತೌ ವಿರಥೀಕೃತೌ. ಹೀಗೆ ಅವರ ಯುದ್ಧ ಆಗ್ತಾ ಇರಬೇಕಾದ್ರೆ ದುರ್ಯೋಧನ ನಕುಲ ಸಹದೇವರ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಬರ್ತಾರೆ. ನಕುಲ ಸಹದೇವರು ಒಂದು ಕಡೆಗೆ, ಆಮೇಲೆ ದುರ್ಯೋಧನ ಒಂದು ಕಡೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಆ ಯುದ್ಧವು ಅತ್ಯಂತ ಘೋರವಾಗ್ತದೆ. ಯುದ್ಧಂ ಅದ್ಭುತ ದರ್ಶನಂ, ನೋಡುವವರಿಗೆ ಭಾರೀ ಅದ್ಭುತ ಅಂತನ್ನೋ ಹಾಗೆ ಅವರು ಯುದ್ಧವನ್ನು ನೋಡ್ತಾರೆ. ನಕುಲ ಸಹದೇವರು ದುರ್ಯೋಧನನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ವಾಯುದೇವರ ಆವೇಶ ಇದೆ ಅವರಲ್ಲಿ, ನಕುಲ ಸಹದೇವರಲ್ಲಿ, ಪಂಚಪಾಂಡವರಲ್ಲಿಯೂ ಇದೆ. ಹೀಗೆ ಅತ್ಯದ್ಭುತವಾದ ಬಲವನ್ನ ಕಲಿಯ ಅಂಶ ಅವನು ದುರ್ಯೋಧನ ಅವನ ಜೊತೆಗೆ ತೋರಿಸ್ತಾ ಇದ್ದಾರೆ ಅಂದಮೇಲೆ ಭೀಮ ಇರಬೇಕಲ್ಲ, ಭೀಮ ಇರಲೇಬೇಕು, ಭೀಮನ ಕಥೆ ಬರಲೇಬೇಕಲ್ಲ. ಎಲ್ಲಿ ಬಲ ಹೆಚ್ಚು ತೋರ್ತದೆ, ಎಲ್ಲಿ ಜ್ಞಾನ ಹೆಚ್ಚು ತೋರ್ತದೆ, ಅಲ್ಲೆಲ್ಲ ಭೀಮ ಇದ್ದಾನೆ, ವಾಯುದೇವರಿದ್ದಾರೆ ಅಂತ ಅರ್ಥ. ಹೀಗಾಗಿ ಆ ದುರ್ಯೋಧನನ ಜೊತೆಗೆ ಬಹಳ ಅದ್ಭುತವಾದ ಯುದ್ಧ ಅವರದ್ದಾಗ್ತದೆ. ಆದರೂ ಕೂಡ ದುರ್ಯೋಧನ ಅವನು ಮಹಾಸಮರ್ಥ ಅನ್ನೋದಕ್ಕಾಗಿ ನಕುಲ ಸಹದೇವರ ರಥವನ್ನ ನಾಶ ಮಾಡಿಬಿಡುತ್ತಾನೆ. ಸ್ವಯಂ ಯುಧಿಷ್ಠಿರೋ ರಾಜ ತದಾತಂ ಸಮವಾರಯತ ವಿಶ್ವಸೂತಧ್ವಜಂ ಚಕ್ರೆ ತಂಚ ದುರ್ಯೋಧನೋ ರಣೇ. ಹೀಗೆ ನಕುಲ ಸಹದೇವರ ಪರಿಸ್ಥಿತಿ ಬಂದಾಗ ಸ್ವಯಂ ಧರ್ಮರಾಜ ದುರ್ಯೋಧನನ ಜೊತೆಗೆ ಯುದ್ಧ ಮಾಡ್ತಾನೆ. ಯುದ್ಧದಲ್ಲಿ ಅವನ ಕುದುರೆಗಳು, ಸಾರಥಿ, ಧ್ವಜ ಇವುಗಳನ್ನೆಲ್ಲ ನಾಶ ಮಾಡಿಬಿಡ್ತಾನೆ. ಅಥಾಗತಂ ಸೂರ್ಯಸುತಂ ಪುನಶ್ಚ ಜಗಾಮ ಭೀಮೋರಭಸೋರಥೇನ ದುರ್ಯೋಧನಂ ಚಸ್ಯ ಸಮಕ್ಷಮೇವ ಚಕಾರ ವೀರೋ ವಿರಥಂ ಕ್ಷಣೇನ. ಆಗ ಕರ್ಣ ಮತ್ತೆ ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ಬರ್ತಾರೆ. ಅಥಾಗತಂ ಸೂರ್ಯಸುತಂ ಜಗಶ್ಚ ಜಗಾಮ ಭೀಮೋ ರಭಸೋ ರಥೇನ ದುರ್ಯೋಧನಂ. ಅಥವಾ ಕರ್ಣ ಧರ್ಮರಾಜನ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ಬರ್ತಾನೆ. ಕರ್ಣ ಧರ್ಮರಾಜನ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ಬಂದಾಗ ಭೀಮಸೇನ ದೇವರು ಬಹಳ ದೂರದಲ್ಲಿರ್ತಾರೆ. ಆ ಭೀಮಸೇನ ದೇವರು ದುರ್ಯೋಧನನ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ಹೋಗ್ತಾರೆ. ಹೋಗಿ ಒಂದೇ ಕ್ಷಣದಲ್ಲಿ ಚಕಾರ ವೀರೋ ವಿರಥಂ ಕ್ಷಣೇನ, ಆ ದುರ್ಯೋಧನನ ರಥವನ್ನೇ ನಾಶ ಮಾಡಿ ಬಿಡ್ತಾರೆ. ನಿವಾರ್ಯ ಕರ್ಣಂಚ ಶರೈರಮುಷ್ಯ ಸೂನೋ ಸುಷೇಣಸ್ಯ ಹಿರಶ್ಚಕರ್ತ ಪಪಾತ ಭೂಮೌ ಸ ಪಿತುಃ ಸಮೀಪೆ ಯಥಾಹತಃ ಸತ್ಯಸೇನೋ ಮುನೈವ. ಭೀಮಸೇನ ದೇವರು ಆ ಕರ್ಣನ ಜೊತೆಗೆ ಯುದ್ಧ ಮಾಡ್ತಾರೆ. ಬಾಣಗಳಿಂದ ಅವರನ್ನ ತಡಿತಾರೆ. ಆಮೇಲೆ ಆ ಕರ್ಣನ ಮಗ, ಅವನ ಹೆಸರು ಸುಷೇಣ ಅಂತ, ಒಂದು ಬಾಣದಿಂದ ಅವನ ತಲೆಯನ್ನ ಕತ್ತರಿಸಿ ಸಂಹಾರ ಮಾಡಿಬಿಡ್ತಾರೆ. ಕರ್ಣ ನೋಡ್ತಾ ಇರಬೇಕಾದ್ರೆ ಅವನ ಮಗನನ್ನ ಸಂಹಾರ ಮಾಡಿಬಿಡ್ತಾರೆ. ಅದೇ ರೀತಿಯಾಗಿ ಸತ್ಯಸೇನ, ಆತ ಸತ್ಯಸೇನನನ್ನು ಸಹ, ಕರ್ಣನ ಮಗ ಸತ್ಯಸೇನ, ಆ ಸತ್ಯಸೇನನನ್ನು ಕೂಡ ಭೀಮಸೇನ ದೇವರು ಸಂಹಾರ ಮಾಡ್ತಾರೆ. ಹೇಗೆ ಅಂತ ತಿಳಿಸ್ತಾ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಯಥೈವ
ಕರ್ಣಾವರಜೌ ಪುರೈವ ನಿಶಾಯುದ್ಧೆ ಕರ್ಣಪುರ ಪ್ರಪಾತಿತೌ ಹತಂ ತಮೀಕ್ಷೈವ ವಿಕರ್ತನಾತ್ಮಜ ಕ್ರೋಧಾನ್ವಿತೋ ಭೀಮಸೇನಂ ವಿಹಾಯ ಯಯೌ ಪ್ರಮೃದ್ಯೈವ ಚಮುಂ ಯುಧಿಷ್ಠಿರಂ ರಥೇ ಪರೆ ಸ್ವಶ್ವಯುತೆ ವ್ಯವಸ್ಥಿತಂ. ಕರ್ಣನ ಎದುರಿಗೇನೆ ಹಿಂದಕ್ಕೆ ಒಂದು ಬಾರಿ ಮತ್ತೆ ರಾತ್ರಿ ಯುದ್ಧದಲ್ಲಿ ಕರ್ಣನ ತಮ್ಮಂದಿರನ್ನು ಸಂಹಾರ ಮಾಡಿಬಿಟ್ಟಿರ್ತಾರೆ ಭೀಮಸೇನ ದೇವರು. ಹಾಗೆ ಇಲ್ಲಿ ಅವರ ಮಕ್ಕಳನ್ನ ಸಂಹಾರ ಮಾಡ್ತಾರೆ. ಸುಷೇಣ ಮತ್ತು ಸತ್ಯಸೇನ ಅಂತ ಇಬ್ಬರು ಮಕ್ಕಳನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದಾಗ ಕರ್ಣನಿಗೆ ಬಹಳ ಸಿಟ್ಟು ಬರ್ತದೆ. ನನ್ನ ಎದುರಿಗೇನೆ ಸಂಹಾರ ಮಾಡ್ತಾ ಇದ್ದಾರೆ, ನನಗೇನು ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಭೀಮನ ಮೇಲೆ ಸಿಟ್ಟು ಮಾಡ್ಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಸಾಮಾನ್ಯ ಸೈನ್ಯದ ಮೇಲೆ ತಮ್ಮ ಪ್ರತಾಪವನ್ನು ತೋರಿಸೋದಕ್ಕಾಗಿ ಭೀಮಸೇನ ದೇವರನ್ನು ಬಿಟ್ಟು ಪಾಂಡವರ ಬೇರೆ ಸೈನ್ಯದಲ್ಲಿ ಅವರು ಪ್ರವೇಶ ಮಾಡಿ ಅವರನ್ನು ನಾಶ ಮಾಡ್ತಾ ಇದ್ದಾರೆ. ನ್ಯವಾರಯೇತಾಂಶಿ ನಿಪೌತ್ರ ಪಾರ್ಶ್ವತೌ ಕೃಷ್ಣಾಸುತಾಃ ಸೋಮಕ ಸಂಘಯುಕ್ತಾಃ ಸತಾನ್ ಸಮಸ್ತಾನ್ ವಿರಥಾನ್ ವಿಧಾಯ ಯುಧಿಷ್ಠಿರಂ ಪ್ರಾಪಯುತಂ ಯಮಾಭ್ಯಾಂ. ಸಾತ್ಯಕಿ, ಧೃಷ್ಟದ್ಯುಮ್ನ, ಆಮೇಲೆ ದ್ರೌಪದಿಯ ಮಕ್ಕಳು, ಪಾಂಚಾಲರು ಇವರೆಲ್ಲರೂ ಸೇರಿ ಕರ್ಣನನ್ನು ತಡಿತಾರೆ. ಬೇರೆ ಬೇರೆ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಕರ್ಣನನ್ನು ತಡಿಬೇಕು, ನಿರೋಧ ಮಾಡಬೇಕು ಅಂತ ಹೇಳಿ ಇವರೆಲ್ಲರೂ ಹೋಗಿ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಬಂದ ಈ ಸಾತ್ಯಕಿ, ಧೃಷ್ಟದ್ಯುಮ್ನ, ದ್ರೌಪದಿಯ ಮಕ್ಕಳು, ಪಾಂಚಾಲರು ಅವರ ಎಲ್ಲ ರಥವನ್ನು ನಾಶ ಮಾಡಿಬಿಡುತ್ತಾರೆ. ಒಬ್ಬನೇ ಒಬ್ಬ ಕರ್ಣ. ನಕುಲ ಸಹದೇವರ ಜೊತೆಗೆ ಧರ್ಮರಾಜನನ್ನು ಕೂಡ ಅವರ ಜೊತೆಗೂ ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ನಿಹತ್ಯ ಸೋಶುವಾನ್ ಯುಧಿ ಧರ್ಮಸೂನೋಹ ನಿರಾಯುಧೌ ತೌ ಚ ರಮೌಚಕಾರ ತಾನೇಕ ಯಾನೋಪಗತಾನ್ ಪುನಶ್ಚ ಮಮರ್ದ ಬಾಣೈಶ್ಚ ವಚೋಭಿರುಗ್ರೈಹಿ. ಆವಾಗ ಕರ್ಣ ಧರ್ಮರಾಜನ ಕುದುರೆಗಳನ್ನ, ಅಶ್ವಾನ್ ಕುದುರೆಗಳನ್ನ ಸಂಹಾರ ಮಾಡ್ತಾರೆ. ನಕುಲ ಸಹದೇವರ ಆಯುಧಗಳನ್ನ ನಾಶ ಮಾಡಿಬಿಡ್ತಾರೆ. ಆವಾಗ ನಕುಲ, ಸಹದೇವ, ಧರ್ಮರಾಜ ಮೂರೂ ಜನ ಒಂದೇ ರಥದಲ್ಲಿ ಕುಳಿತುಕೊಂಡು ಕರ್ಣನ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಬರ್ತಾರೆ. ಆವಾಗಲೂ ಕೂಡ ಬಾಣಗಳಿಂದ ಅವರನ್ನು ಸೋಲಿಸಿ ಬಿಡ್ತಾರೆ. ಕ್ರೂರವಾದ ಮಾತುಗಳನ್ನಾಡಿ ಅವರಿಗೆ ಹಿಂಸೆ ಕೊಡ್ತಾರೆ. ತದೈವ ಮೋಕ್ಷಾಯ ನೃಪಸ್ಯ ಭೀಮೋ ದುರ್ಯೋಧನಂ ವಿರಥಂ ಸಂವಿಧಾಯ ದಿವ್ಯಾಧಮರ್ಮಸ್ವತಿ ತೀಕ್ಷ್ಣ ಸಾಯಕೈಃ ತಂ ದರ್ಶರಾಮಾಸ ರವೇಸ್ಸುತಾಯ ಶಲ್ಯಸ್ತದಾ ಧರ್ಮಸುತಂ ವಿಹಾಯ ಕರ್ಣೋರ್ಯರೌ ತತ್ರ ವಿಹಿಷ್ಟಿರೋಪಿ ಗತ್ವಾ ಶನೈಃ ಶಿಬಿರಂ ತತ್ರ ಶಿಷ್ಯೇ ಕರ್ಣೋರ್ಯದ ರಾಜಘ್ರದ್ನೈ ಜಗಾಮ. ಆ ಧರ್ಮರಾಜ, ನಕುಲ, ಸಹದೇವ ಮೂರೂ ಜನರನ್ನ ಸೋಲಿಸಿದ್ದಾರೆ. ಮತ್ತಿಷ್ಟು ಪೀಡೆಯನ್ನು ಧರ್ಮರಾಜನಿಗೆ ಕೊಡ್ತಾ ಇದ್ದಾರೆ. ಭೀಮಸೇನ ದೇವರು ದೂರದಲ್ಲಿದ್ದಾಗ ಆ ಭೀಮಸೇನ ದೇವರ ಹತ್ತಿರ ದುರ್ಯೋಧನ ಇದ್ದ. ಹೀಗಾಗಿ ದುರ್ಯೋಧನನ ಜೊತೆಗೆ ಯುದ್ಧವನ್ನು ಮಾಡ್ತಾ ಅವನ ರಥವನ್ನು ನಾಶ ಮಾಡಿಬಿಡ್ತಾನೆ. ಮರ್ಮಸ್ಥಳಗಳಲ್ಲಿ ಬಾಣವನ್ನು ಪ್ರಯೋಗ ಮಾಡ್ತಾರೆ. ಇನ್ನೇನು ಮರಣ ಸಮೀಪ ಬಂತು ಅನ್ನೋ ಅವಸ್ಥೆಯಲ್ಲಿ ಆ ದುರ್ಯೋಧನ ಇದ್ದಾಗ ಶಲ್ಯ ಕರ್ಣನಿಗೆ ತೋರಿಸ್ತಾನೆ, ನೋಡಿ ಇಲ್ಲಿ ಧರ್ಮರಾಜನ ಜೊತೆಗೆ ಯುದ್ಧ ಮಾಡ್ತೀಯಾ ಅಥವಾ ನಿನ್ನ ಗೆಳೆಯನನ್ನು ಬದುಕಿಸ್ಕೊಳ್ತೀಯ, ಏನ್ ಮಾಡ್ತೀಯ ನೋಡು ಅಂತ ಶಲ್ಯ ತೋರಿಸ್ತಾನೆ. ಭೀಮಸೇನ ದೇವರು ಮಾಡಿದ ಉಪಾಯ ಧರ್ಮರಾಜನ ಸಂರಕ್ಷಣೆಯನ್ನು ಮಾಡಬೇಕು. ಕ್ಷಣದಲ್ಲಿ ಅಲ್ಲಿಗೆ ಹೋಗಿ ಕರ್ಣನ ಜೊತೆಗೆ ಯುದ್ಧ ಮಾಡುವ ಸಾಮರ್ಥ್ಯ ಅವರಿಗೆ ಇದೆ, ಭೀಮಸೇನ ದೇವರಿಗೆ. ಅಷ್ಟು ವೇಗ ಭೀಮಸೇನ ದೇವರದ್ದು ನಿಜ ಇದೆ, ಇಲ್ಲ ಅಂತ ಅಲ್ಲ. ಆದರೆ ಇಲ್ಲೇ ಇದ್ದುಕೊಂಡು ಬುದ್ಧಿಯನ್ನು ಉಪಯೋಗಿಸಿ ಹೇಗೆ ಧರ್ಮರಾಜನನ್ನು ಕಾಪಾಡೋದು, ಎಲ್ಲ ಶೈಲಿಗಳನ್ನು ತೋರಿಸ್ಬೇಕಲ್ಲ. ಆ ವೇಗವನ್ನೂ ತೋರಿಸ್ಬೇಕು, ಬುದ್ಧಿವಂತಿಕೆಯನ್ನು ತೋರಿಸ್ಬೇಕು ಅನ್ನೋದಕ್ಕಾಗಿ ಈಗ ತಮ್ಮ ಬುದ್ಧಿವಂತಿಕೆ ಏನು ಅಂತ ಅನ್ನೋದನ್ನ ಭೀಮಸೇನ ದೇವರು ತೋರಿಸ್ತಾ ಇದ್ದಾರೆ. ದುರ್ಯೋಧನನ್ ತಡೆದು ಹಿಡಿದರೆ, ಅವರನ್ನು ಸಂಹಾರ ಮಾಡುವ ಪ್ರಯತ್ನವನ್ನು ಮಾಡಿದರೆ ಧರ್ಮರಾಜನನ್ನು ಬಿಟ್ಬಿಡ್ತಾರೆ, ನನ್ನ ಜೊತೆಗೆ ಯುದ್ಧಕ್ಕೆ ಬರ್ತಾರೆ ದುರ್ಯೋಧನನ್ನು ಉಳಿಸೋದಕ್ಕಾಗಿ ಅನಿವಾರ್ಯವಾಗಿ ಅನ್ನೋದಕ್ಕಾಗಿ ದುರ್ಯೋಧನಿಗೆ ಆ ಪರಿಸ್ಥಿತಿ ತಂದುಕೊಟ್ಟಾಗ ಶಲ್ಯ ಅದನ್ನು ತೋರಿಸ್ತಾನೆ ಕರ್ಣನಿಗೆ, ನೋಡು ಅಂತ. ಆವಾಗ ಧರ್ಮರಾಜನನ್ನು ಬಿಟ್ಟು ಭೀಮಸೇನ ದೇವರ ಹತ್ರ ಅವರು ಬರ್ತಾರೆ. ಧರ್ಮರಾಜನಿಗೆ ಅಷ್ಟರಲ್ಲಿ ಬಹಳ ಶ್ರಮವಾಗಿರುತ್ತದೆ. ಹೀಗಾಗಿ ಯುದ್ಧವನ್ನು ಬಿಟ್ಟು ಶಿಬಿರಕ್ಕೆ ಹೋಗಿ ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ. ಮತ್ತೆ ಧರ್ಮರಾಜ ದ್ರೌಣಿ ಕೃಪಶ್ಚಾತ್ರ ತದೈವ ಜಗ್ಮತುಸ್ತದಾ ಭೀಮೋ ದ್ರೌಣಿ ಕರ್ಣೋ ಜಗಾಮ ಕೃಪೋ ನೃಪಂ ರಥಮಾರೋಪಯಚ್ಚ ವಿದ್ಧಂ ಶರೈಃ ಭೀಮ ಬಾಹು ಪ್ರಮುಕ್ತೈಃ. ಆವಾಗ ಅಶ್ವತ್ಥಾಮಾಚಾರ್ಯರು ಮತ್ತು ಕೃಪಾಚಾರ್ಯರು ಅವರು ಕೂಡ ದುರ್ಯೋಧನನ ಹತ್ರ ಬರ್ತಾರೆ. ಅಶ್ವತ್ಥಾಮ, ಕರ್ಣ ಇವರಿಬ್ಬರ ಜೊತೆ ಭೀಮಸೇನ ದೇವರು ಯುದ್ಧ ಮಾಡುತ್ತಾರೆ. ಅವರು ಬಿಡುವ ಬಾಣಗಳನ್ನು ಸಹನ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಕೃಪಾಚಾರ್ಯರು ದುರ್ಯೋಧನನನ್ನು ತನ್ನ ರಥದಲ್ಲಿ ಕೂಡಿಸ್ಕೊಂಡು ಬಿಡ್ತಾರೆ, ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲೇ ಇದ್ರೆ ಮತ್ತೇನು ಪರಿಸ್ಥಿತಿ ಆಗ್ತದೋ ಏನೋ ಗೊತ್ತಿಲ್ಲ ಅಂತ ದುರ್ಯೋಧನನ ಕರ್ಕೊಂಡು ಹೋಗ್ತಾರೆ. ನೃಪಂ ಸಮಾಧಾಯ ಕೃಪೇಪಯಾತೆ ಭೀಮಾರ್ದಿತೌ ದ್ರೌಣಿ ಕರ್ಣೌ ಶರೌಘೈಃ
ವಿಹಾಯತಂ ಜಗ್ಬತು ಸೋಮಕಾನಾಂ ಚಮುಂ ಶರೌಹೈ ಅಭಿಪಾತಯಂತೌ. ಕೃಪಾಚಾರ್ಯರು ಯಾವಾಗ ದುರ್ಯೋಧನನ್ನು ಕರೆದುಕೊಂಡು ಹೋಗ್ತಾರೆ, ಆವಾಗ ಭೀಮ ಮತ್ತು ಕರ್ಣ ಅವರಿಬ್ಬರ ಯುದ್ಧ ಪ್ರಾರಂಭವಾಗ್ತದೆ. ಕರ್ಣನು ಬಹಳ ತೊಂದರೆಗೆ ಒಳಗಾಗ್ತಾನೆ ಭೀಮಸೇನ ದೇವರಿಂದ. ಅಶ್ವತ್ಥಾಮಾಚಾರ್ಯರು ಅಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ಭೀಮಸೇನ ದೇವರ ಮುಂದೆ. ಹೀಗಾಗಿ ಭೀಮಸೇನ ದೇವರನ್ನು ಬಿಟ್ಟು ಪಾಂಡವರ ಬೇರೆ ಸೈನ್ಯದ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಅಶ್ವತ್ಥಾಮಾಚಾರ್ಯ ಹೋಗ್ಬಿಡ್ತಾರೆ. ಭೀಮನ ಮುಂದೆ ನಿಂತು ಯುದ್ಧ ಮಾಡಲಿಕ್ಕೆ ಯಾರೂ ಸಮರ್ಥರಾಗೋದಿಲ್ಲ. ಅಥತ್ರ ರಾಜಾನಮಚಕ್ಷಮಾಣಃ ಧನಂಜಯೋ ವಾಸುದೇವ ಪ್ರಣುನ್ನಃ ಅಭ್ಯಾಯಯೌ ಪಾರ್ಷತ ಸ್ವಾಂತು ಸೇನಾಂ ಕರ್ಣಾಹತಾಂ ವೀಕ್ಷ್ಯ ಕುರೂನ ಪೀಡಯತ. ಆಗ ಆ ಯುದ್ಧ ಭೂಮಿಯಲ್ಲಿ ಧರ್ಮರಾಜ ಎಲ್ಲಿಯೂ ಕಾಣ್ತಾ ಇಲ್ಲ ಅರ್ಜುನನಿಗೆ. ಹೀಗಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನನಿಗೆ ಹೇಳಿದಾಗ ಆ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಮತ್ತೆ ಶಿಬಿರದಲ್ಲಿ ಇದ್ದಾನೋ ಏನೋ ಅಲ್ಲಿಗೆ ಹೋಗೋಣ ಅಂತಂದಾಗ ಅಲ್ಲಿಗೆ ಹೋಗ್ತಾರೆ. ಧೃಷ್ಟದ್ಯುಮ್ನ ಮತ್ತು ಕರ್ಣನ ಜೊತೆಗೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಕರ್ಣ ಅಲ್ಲಿ ಮತ್ತೆ ಧೃಷ್ಟದ್ಯುಮ್ನನ್ನ ಸೋಲಿಸ್ತಾನೆ. ಅದನ್ನು ನೋಡಿ ಧೃಷ್ಟದ್ಯುಮ್ನ ಕೌರವರವನ್ನು ಪೀಡಿಸ್ಲಿಕ್ಕೆ ತೊಡಗುತ್ತಾನೆ. ನಿವಾರಯತ್ ಸಮಾಯಾಂತಂ ಕವಿಪ್ರವರಕೇತನಂ ದ್ರೌಣಿರ್ದುಶ್ಯಾಸನಶ್ಚೈವ ಧೃಷ್ಟದ್ಯುಮ್ನಮವಾರಯತ. ಅರ್ಜುನ ಬರ್ತಾ ಇದ್ದಾನೆ. ಆ ಅರ್ಜುನನ ನೋಡಿ ಅಶ್ವತ್ಥಾಮಾಚಾರ್ಯರು ಅವರ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಧೃಷ್ಟದ್ಯುಮ್ನ ದುಶ್ಯಾಸನ ಅವರಿಬ್ಬರ ಯುದ್ಧ ನಡೆದಿದೆ. ಅರ್ಜುನ, ಅಶ್ವತ್ಥಾಮ, ಧೃಷ್ಟದ್ಯುಮ್ನ, ದುಶ್ಯಾಸನ ಅವರ ಯುದ್ಧ ನಡೆದಿದೆ. ಅವರೆಲ್ಲರೂ ಕೂಡ ಮಹಾರಥಿಕರು. ಹೀಗಾಗಿ ಘೋರವಾದ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಉಭಾವರ್ತಿರತೌ ತೌತು ಶಸ್ತ್ರಾಸ್ತ್ರೈರಭ್ಯವರ್ಷತಾಂ ದುಶ್ಯಾಸನ ಪಾರ್ಷತಶ್ಚ ಕುರುವಂತವು ಬಾಣಜಂತಮಃ. ಆ ದುಶ್ಯಾಸನ ಇರಲಿ ಅಥವಾ ಧೃಷ್ಟದ್ಯುಮ್ನ ಇರಲಿ, ಬಾಣಗಳನ್ನು ಪ್ರಯೋಗ ಮಾಡ್ತಾ ಹಗಲೇ ಕತ್ತಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಆಕಾಶದಲ್ಲಿ ಪೂರ್ಣ ಬಾಣಗಳೇ ಕಾಣಿಸ್ತಾ ಇವೆ. ಸೂರ್ಯನ ಕಿರಣಗಳು ಕೆಳಗೆ ಬೀಳಲಿಕ್ಕೆ ಅವಕಾಶವೇ ಇಲ್ಲದಂತೆ ಮಾಡಿದ್ದಾರೆ. ಆ ರೀತಿಯಾದ ಘೋರವಾದ ಯುದ್ಧವನ್ನು ದುಶ್ಯಾಸನ ಮತ್ತು ಧೃಷ್ಟದ್ಯುಮ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅರ್ಜುನ ಮತ್ತು ಅಶ್ವತ್ಥಾಮಾಚಾರ್ಯರಿಗೆ ಮತ್ತೆ ಯುದ್ಧವಾಗ್ತದೆ. ತದಾ ಭವದ್ಯುದ್ಧ ಮತೀವ ದಾರುಣಂ ದ್ರೌಣೇಸ್ತನೂಜೇನತು ವಜ್ರಪಾಣೇ ತತ್ರಾಪಿ ಬದ್ಧಶರ ಪಂಜರೇಣ ಪಾರ್ಥ ಅಪನುತ್ತಾಪಹಿ ಗಾಂಡಿವಜ್ಯ. ಹಿಂದೆ ಒಂದ್ಸಲ ಅಶ್ವತ್ಥಾಮಾಚಾರ್ಯರು ಅರ್ಜುನನನ್ನು ಸೋಲಿಸುತ್ತಾರೆ. ಈಗಲೂ ಕೂಡ ಅಶ್ವತ್ಥಾಮಾಚಾರ್ಯರು ಮತ್ತೆ ಅರ್ಜುನನನ್ನು ಸೋಲಿಸ್ತಾರೆ. ಶರಪಂಜರವನ್ನೇ ಬಿಟ್ಟು ಬಿಡ್ತಾರೆ. ಆ ಶರಪಂಜರದಲ್ಲಿ ಅರ್ಜುನ ಬದ್ಧನಾಗ್ತಾನೆ. ಬದ್ಧನಾದ ಮೇಲೆ ಅವನ ಗಾಂಡೀವ ಧನುಸ್ಸನ್ನೂ ಕಳೆದು ಹಾಕಿಬಿಡ್ತಾರೆ ಅಶ್ವತ್ಥಾಮಾಚಾರ್ಯರು. ಆವಾಗ ಪಾರ್ಥೋಪಿ ಕೃಷ್ಣೇಧಿತ ಬಾಹುವೀರ್ಯ ನಿಹತ್ಯ ಸೂತಂ ಗುರುಪುತ್ರಕಸ್ಯ ಛಿತ್ವಾಚ ರಶ್ಮಿಯುಸ್ತು ರಗಾನಮುಷ್ಯ ವಿದ್ರಾವಯಾಮಾಸ ಶರೈಸ್ಸು ದೂರಂ. ಆವಾಗ ಕೃಷ್ಣ ನೋಡಿ ಎಷ್ಟು ಬೇಕು ಅರ್ಜುನನಿಗೆ, ಕೈಯಲ್ಲಿ ಆಯುಧವನ್ನು ಹಿಡಿದಿಲ್ಲ ಅಂತನ್ನೋ ವಿಷಯ ವಾಸ್ತವ. ಆದರೆ ಅರ್ಜುನನಿಗೆ ಕೃಷ್ಣ ಎಷ್ಟು ಬೇಕು ಅಂತ ಅಂದ್ರೆ, ಎಲ್ಲರೂ ಶರಪಂಜರವನ್ನ ಅಶ್ವತ್ಥಾಮ ಬಿಟ್ಟಾಗ ಬದ್ಧನಾಗಿಬಿಟ್ಟ, ಏನು ಮಾಡ್ಲಿಕ್ಕಾಗಿಲ್ಲ. ಗಾಂಡೀವವನ್ನು ಹರಿದು ಹಾಕಿಬಿಟ್ಟ ಅಶ್ವತ್ಥಾಮಾಚಾರ್ಯರು. ಏನ್ ಮಾಡ್ಬೇಕು ಈ ಸಂದರ್ಭದಲ್ಲಿ? ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅರ್ಜುನನಿಗೆ. ಆವಾಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆಲಿಂಗನವನ್ನು ಕೊಡ್ತಾರಂತೆ. ಆಲಿಂಗನವನ್ನು ಕೊಟ್ಟಾಗ ಮತ್ತೆ ಅವನ ಬಲ ಹೆಚ್ಚಾಗ್ತದೆ. ಇಂಥ ಪರಿಸ್ಥಿತಿ ಭೀಮಸೇನ ದೇವರಿಗೆ ಒಂದು ಕಡೆಯಾದರೂ ಬಂದಿದೆಯಾ? ಮಹಾಭಾರತದಲ್ಲಿ ಎಲ್ಲಿಯೂ ವರ್ಣನೆ ಇಲ್ಲ ಅಂತ. ಕೃಷ್ಣ ಬೇಕೇ ಆಗಿಲ್ಲ ಅಂದ್ರೆ ಬೇಕೇ ಆಗಿಲ್ಲ ಅಂತ ಅರ್ಥ ಅಲ್ಲ. ಅರ್ಜುನನಿಗೆ ಹೇಗೆ ಬೇಕೋ ಹಾಗೆ ಬೇಕಾಗಿಲ್ಲ ಭೀಮಸೇನ ದೇವರಿಗೆ. ಆದರೆ ಅರ್ಜುನನಿಗೆ ಮಾತ್ರ ಹಾಗಲ್ಲ, ಕ್ಷಣ ಕ್ಷಣ ಕೃಷ್ಣ ಪರಮಾತ್ಮ ಬೇಕು. ಅಶ್ವತ್ಥಾಮಾಚಾರ್ಯರು ಸುಮಾರು 3 ಬಾರಿ ಈ ರೀತಿಯಾಗಿ ಶರಪಂಜರದಿಂದ ಬಂಧನ ಮಾಡಿದ ಕೃಷ್ಣ ಪರಮಾತ್ಮ ಸಂರಕ್ಷಣೆ ಮಾಡ್ತಾರೆ. ಆ ಬಲವನ್ನು ಪಡೆದು ಮತ್ತೆ ಅಶ್ವತ್ಥಾಮಾಚಾರ್ಯರ ಸಾರಥಿಯನ್ನ ಸಂಹಾರ ಮಾಡಿಬಿಡುತ್ತಾರೆ. ಆ ಕುದುರೆಗಳಿಗೆ ಹಗ್ಗಗಳಿರ್ತಾವಲ್ಲ, ಹಗ್ಗಗಳನ್ನ ಕತ್ತರಿಸಿ ಬಿಡುತ್ತಾರೆ. ಬಾಣಗಳಿಂದ ದೂರ ಓಡಿಸಿಬಿಡ್ತಾರೆ ಅಶ್ವತ್ಥಾಮಾಚಾರ್ಯರನ್ನ. ಅತಿಥ್ಯ ಪುತ್ರಂತು ಗುರೋಸ್ಸಮಾಗತೆ ಪಾರ್ಥೇ ಕರ್ಣೋ ದ್ರಾವಯಾಮಾಸ ಸೇನಾಂಬ ಪಾಂಡೋ ಸುತಾನಾಂ ಶರವರ್ಷಧಾರ ದುರ್ಯೋಧನಶ್ಚಾನು ಯಜೌತಮೇವ. ಅಶ್ವತ್ಥಾಮಾಚಾರ್ಯರನ್ನ ಗೆದ್ದು ಬಿಡ್ತಾರೆ. ಅಂತೂ ಪರಮಾತ್ಮ ಕೊಟ್ಟ ಬಲ, ಆ ಬಲದಿಂದ ಅಶ್ವತ್ಥಾಮಾಚಾರ್ಯರನ್ನ ಗೆದ್ದು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಅರ್ಜುನ. ಆವಾಗ ಕರ್ಣ ಪಾಂಡವರ ಸೈನ್ಯವನ್ನ ದೂರ ಓಡಿಸ್ತಾ ಇದ್ದಾನೆ. ಕರ್ಣನ ಜೊತೆಗೆ ದುರ್ಯೋಧನನು ಕೂಡ ಇದ್ದು ಪಾಂಡವರ ಸೈನ್ಯವನ್ನೆಲ್ಲ ಆ ಸಂದರ್ಭದಲ್ಲಿ ನಾಶ ಮಾಡುತ್ತಾ ಇದ್ದಾರೆ. ಮತ್ತೆ ಕರ್ಣ ಧೃಷ್ಟದ್ಯುಮ್ನ ಅವರಿಬ್ಬರ ಯುದ್ಧ ಪ್ರಾರಂಭವಾಗ್ತದೆ. ಕರ್ಣಮಾಯಾಂತ ಮಾಲೋಕ್ಯ ದ್ರಾವಯಂತಂ ನಿಜಾಂ ಚಮುಂ ಧನುರನ್ಯತ್ ಸಮಾಧಾರ್ಯ ಧೃಷ್ಟದ್ಯುಮ್ನೋ ನ್ಯವಾರಯತ. ಕರ್ಣ ತನ್ನ ಸೈನ್ಯವನ್ನು ನಾಶ ಮಾಡುತ್ತಾ ಇದ್ದಾರೆ. ಅದನ್ನು ನೋಡಿ ಮತ್ತೆ ಧೃಷ್ಟದ್ಯುಮ್ನ ಮತ್ತೊಂದು ಧನುಸ್ಸನ್ನು ತೆಗೆದುಕೊಂಡು, ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಕರ್ಣನನ್ನು ತಡಿತಾರೆ. ತಯೋರಾಸೀನ್ ಮಹದ್ಯುದ್ಧಂ ಚಿರಂ ಸಮಮವಿಶ್ರಮಂ
ತದೈವ ಸತ್ಯಕಿರ್ವೀರೋ ದುರ್ಯೋಧನಮವಾರಯತ. ಕರ್ಣ ಮತ್ತು ಆ ಧೃಷ್ಟದ್ಯುಮ್ನ ಅವರಿಬ್ಬರಿಗೂ ಸಹ ಸಮವಾದ ಯುದ್ಧವಾಯಿತು ಅಂತ ಹೇಳ್ತಾರೆ. ಬಹಳ ಹೊತ್ತು, ಒಬ್ಬರು ಹೆಚ್ಚಲ್ಲ ಒಬ್ಬರು ಕಡಿಮೆ ಅಲ್ಲ ಅನ್ನೋ ಹಾಗೆ ಅವರಿಬ್ಬರಲ್ಲಿ ಯುದ್ಧ ನಡೀತಾ ಇದೆ. ಆಗ ಸಾತ್ಯಕಿ ಮತ್ತು ದುರ್ಯೋಧನ ಅವರಿಬ್ಬರ ಯುದ್ಧ ಪ್ರಾರಂಭವಾಗ್ತದೆ. ನಿವಾರಿತ ಸಾತ್ಯಕಿನ ರಣೇ ದುರ್ಯೋಧನೋ ನೃಪಃ ನಿಹತ್ಯ ಸಾತ್ಯಕೆ ರಶ್ವಾನ್ ದ್ರೌಪದೇಶ್ಚಾಪಮಚ್ಛಿನತ. ಆವಾಗ ಸಾತ್ಯಕಿಯ ಕುದುರೆಗಳನ್ನ ದುರ್ಯೋಧನ ಸಂಹಾರ ಮಾಡಿಬಿಡ್ತಾನೆ ಮತ್ತು ಧೃಷ್ಟದ್ಯುಮ್ನ ಬಿಲ್ಲನ್ನು ಕೂಡ ನಾಶ ಮಾಡಿಬಿಡ್ತಾನೆ ದುರ್ಯೋಧನ. ತದಂತರೈವ ಕರ್ಣೋಪಿ ಪಾರ್ಶ್ವತಾಶ್ವಾನ್ ಆಪಾತಯತ ತಯೋರ್ ವಿರಥಯೋರೇವಂ ಭಗ್ನಂ ತತ್ ಪಾಂಡವಂ ಬಲಂ. ಅದೇ ಸಂದರ್ಭದಲ್ಲಿ ಕರ್ಣ ಧೃಷ್ಟದ್ಯುಮ್ನ ಕುದುರೆಗಳನ್ನು ಸಂಹಾರ ಮಾಡಿಬಿಡ್ತಾನೆ. ಸಾತ್ಯಕಿ ಮತ್ತು ಧೃಷ್ಟದ್ಯುಮ್ನರು ಇವರಿಬ್ಬರೂ ರಥರಹಿತರಾಗಿ ಬಿಡ್ತಾರೆ. ಇವರಿಬ್ಬರೂ ಇಲ್ಲ ಅಂತಂದ ಮೇಲೆ ಅಲ್ಲಿರುವ ಪಾಂಡವ ಸೈನ್ಯವೆಲ್ಲವೂ ಕೂಡ ಓಡಿ ಹೋಗ್ತಾ ಇದೆ. ನಮಗೆ ರಕ್ಷಕರು ಯಾರೂ ಇಲ್ಲ ಅಂತ ತಿಳಿದು ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಟ್ಟಿದೆ ಅಲ್ಲಿ ಆ ಸೈನ್ಯವೆಲ್ಲ, ಪಾಂಡವರ ಸೈನ್ಯ. ಬಲಂ ಸ್ವಕೀಯಂ ಬಹುಧಾ ವಿಭಿನ್ನಂ ಸಮೀಕ್ಷ ಭೀಮೋ ಮೃಗ ರಾಜಕೇತು ಕೃತ್ವಾಧರಾ ಕಂಪಕ ಮುಗ್ರನಾದಂ ರಣೇಭ್ಯಯಾತ್ ಕೌರವರಾಜ ಸೈನ್ಯಂ. ತಮ್ಮ ಸೈನ್ಯದಲ್ಲಿ ಈ ರೀತಿಯಾದ ಸಮತೋಲನ ಇಲ್ಲ, ಸೋತು ಹೋಗ್ತಾ ಇದ್ದಾರೆ, ದೂರ ದೂರ ಓಡಿ ಹೋಗ್ತಾ ಇದ್ದಾರೆ. ಅಂಥ ಸೈನ್ಯವನ್ನು ನೋಡ್ತಾರೆ ಭೀಮಸೇನ ದೇವರು. ಒಂದು ನಾದವನ್ನು ಹಾಕಿಬಿಡ್ತಾರೆ, ಸಿಂಹನಾದವನ್ನು ಹಾಕಿಬಿಡ್ತಾರೆ. ಆ ಸಿಂಹನಾದವನ್ನು ಮಾಡಿದಾಗ ಭೂಮಿಯೇ ಕಂಪಿಸಿ ಹೋಗಿಬಿಡ್ತದಂತೆ. ಎಲ್ಲ ಶತ್ರುಗಳು ಭಯಪೀಡಿತರಾಗಿ ಹೋಗಿಬಿಟ್ಟಿದ್ದಾರೆ. ಹೀಗೆ ಕೌರವರ ಸೈನ್ಯವನ್ನು ಭೀಮಸೇನ ದೇವರು ನಾಶ ಮಾಡ್ತಾ ಇದ್ದಾರೆ. ನಾದೇನ ಬಾಣೈಶ್ಚ ವೃಕೋದರೇಣ ಭಗ್ನಂ ತದಾ ಕೌರವ ಸೈನ್ಯಮಾಶು ದಿಶೋ ವಿರುದ್ರಾವಸುಯೋಧನೋಪಿ ಕೃತೋರಣೇತೇನ ವಿವಾಹ ನಾಯುಧ. ಅರ್ಧ ಸೈನ್ಯ, ಕೌರವ ಸೈನ್ಯ ಭೀಮಸೇನ ದೇವರ ಸಿಂಹನಾದವನ್ನು ಕೇಳಿಯೇ ಭಯಗ್ರಸ್ತವಾಗಿ ಹೋಗ್ಬಿಟ್ಟಿದೆ. ಇನ್ನು ಉಳಿದ ಕೌರವ ಸೈನ್ಯವನ್ನು ಬಾಣಗಳಿಂದ ದೂರ ದೂರ ಓಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೀಮಸೇನ ದುರ್ಯೋಧನ ಜೊತೆಗೆ ಯುದ್ಧ ಮಾಡ್ತಾರೆ. ಮತ್ತೆ ಅವನ ರಥವನ್ನು ನಾಶ ಮಾಡ್ತಾರೆ, ಕುದುರೆಗಳನ್ನು ಸಂಹಾರ ಮಾಡ್ತಾರೆ, ಆಯುಧಗಳನ್ನೆಲ್ಲ ನಾಶ ಮಾಡಿಬಿಡ್ತಾರೆ. ದೃಷ್ಟೈವ ತತ್ಪಾಂಡವಾನಾಂ ಚ ಸೇನಾ ಸಮಾವೃತ್ತ ಕ್ಷಿಪ್ರಮ ವಾರ್ಯವೇಗ ತಯಾ ಪುನಃ ಪಾಂಡ ಕೌರವಾನಾಂ ಬಲಂ ತದ್ಭಗ್ನಂ ದೂರತರಂ ಪ್ರದುದ್ರುವೆ. ಭೀಮಸೇನ ದೇವರ ಪರಾಕ್ರಮವನ್ನು ನೋಡಿದ ಕೂಡಲೇನೆ ಪಾಂಡವರ ಸೈನ್ಯದಲ್ಲಿ ಮತ್ತೆ ಉತ್ಸಾಹ ಬಂದು ಕೌರವರ ಸೈನ್ಯ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಕೌರವರ ಸೈನ್ಯ ಸೋತು ಹೋಗಿಬಿಟ್ಟಿದೆ, ಅದು ಪಲಾಯನ ಮಾಡ್ತಾ ಇದೆ. ಕೌರವ ಸೈನ್ಯ ದೂರ ದೂರ ಓಡಿ ಹೋಗ್ತಾ ಇದೆ. ಹನ್ಯಮಾನಂ ದಿಶೋ ಯಾಂತಂ ಪಾಂಚಾಲ್ಯೈ ಭೀಮ ಸಂಶ್ರಯಾತ್ ಸುಯೋಧನ ಬಲಂ ದೃಷ್ಟ್ವಾ ಜಜ್ವಾಲಾಧಿರಥಿ ಕೃತ. ಈ ರೀತಿಯಾಗಿ ಭೀಮಸೇನ ದೇವರು ಮತ್ತೆ ಕೌರವರ ಸೈನ್ಯವನ್ನೆಲ್ಲ ನಾಶ ಮಾಡ್ತಾ ಇರಬೇಕಾದ್ರೆ ಕರ್ಣನಿಗೆ ಭಾರೀ ಸಿಟ್ಟು ಬರ್ತಾ ಇದೆ. ಆದರೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಸಮಸ್ಯೆ. ಅದು ಆವಾಗ ಕರ್ಣ ಬಹಳ ದೀರ್ಘವಾಗಿ ಆಲೋಚನೆ ಮಾಡ್ತಾನೆ. ಏನ್ ಮಾಡೋಣ ಈ ಸಂದರ್ಭದಲ್ಲಿ? ಸೋಮೋಘಂ ರಾಮ ದೈವತ್ಯವಸ್ತ್ರಂ ಭಾರ್ಗವ ಸಂಜ್ಞಿತಂ ಸರ್ವಾಸ್ತ್ರನಾಶಕಂ ದಿವ್ಯಂ ಅಪ್ರತಿದ್ವಂದ್ವಮಾದದೆ. ಅಲ್ಲಿಯ ತನಕ ಸುಮ್ಮನೆ ಕೂತಿದ್ದ. ಆವಾಗ ಪರಶುರಾಮ ದೇವರು ಕೊಟ್ಟ ಅತಿ ದಿವ್ಯವಾದ ಅಸ್ತ್ರ ಭಾರ್ಗವ ಅಂತ ಅದಕ್ಕೆ ಹೆಸರು. ಭಾರ್ಗವಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಸರ್ವಾಸ್ತ್ರ ನಾಶಕ, ಎಲ್ಲಾ ಅಸ್ತ್ರಗಳನ್ನು ನಾಶ ಮಾಡುವಂಥ ಅಸ್ತ್ರ ಅದು. ಅಪ್ರತಿದ್ವಂದ್ವ, ಅದಕ್ಕೆ ಪ್ರತಿಯಾದ ಅಸ್ತ್ರವೇ ಇಲ್ಲ ಯಾರಲ್ಲಿಯೂ. ಅಂಥ ಭಾರ್ಗವಾಸ್ತ್ರವನ್ನ ಅವರು ಪ್ರಯೋಗ ಮಾಡ್ತಾರೆ. ಭಾರ್ಗವಾಸ್ತ್ರವನ್ನ ಪ್ರಯೋಗ ಮಾಡಿದರೆ ಭೀಮಸೇನ ದೇವರೇನಾದರೂ ಸೋಲ್ತಾರೋ ಅಂತ ಅವನಿಗೆ ಸ್ವಲ್ಪ ಆಸೆ. ಆದರೆ ಭಾರ್ಗವಾಸ್ತ್ರವನ್ನ ಪ್ರಯೋಗ ಮಾಡಿದ್ರು ಭೀಮಸೇನ ದೇವರು ಅಲ್ಲಿಂದ ಸರಿಯೋದಿಲ್ಲ. ತಚ್ಚ ಭೀಮ ಪುರೋಗೇಶು ಸೈನ್ಯೇಶ್ವಮುಷದುಲ್ಬಣಂ ತದಸ್ತ್ರಂ ವರ್ಜಯಾಮಾಸ ಭೀಮಂ ರಾಮ ಪ್ರಸಾದತಃ. ರಾಮಚಂದ್ರ ದೇವರ, ಪರಶುರಾಮಚಂದ್ರ ದೇವರ ಅನುಗ್ರಹ ಭೀಮಸೇನ ದೇವರ ಮೇಲೆ ಬೇಕಾದಷ್ಟಿದೆ ಅನ್ನೋದಕ್ಕಾಗಿ ಆ ಅಸ್ತ್ರ ಭೀಮಸೇನ ದೇವರಿಗೆ ಏನೂ ಮಾಡಲಿಲ್ಲ. ಉದ್ದೇಶ ಭೀಮನೂ ಇದರಿಂದ ತೊಂದರೆಗೀಡಾಗಬೇಕು ಅಂತ ಇತ್ತು ಕರ್ಣನಿಗೆ. ಹೀಗಾಗಿ ಭೀಮ ಮುಂತಾದ ಸೈನ್ಯದ ಮೇಲೆ ಆ ಅಸ್ತ್ರವನ್ನು ಬಿಡ್ತಾರೆ. ಆದರೆ ಭೀಮಸೇನ ದೇವರಿಗೆ ಮಾತ್ರ ಏನೂ ಆಗೋದಿಲ್ಲ ಆ ಅಸ್ತ್ರದಿಂದ. ಅನ್ಯೇತು ದುದ್ರೂ ಕೇಚಿದಿಷ್ಟಾ ಪ್ರಾಪುರ್ಯಮಕ್ಷಯಂ ನ ಶಸ್ತ್ರಂ ದ್ರವಮಾಣಾಂಸ್ತಾನ್ ಹಂತಿತೇನ ಸಪಾರ್ಷತಃ ಪಾಂಚಾಲ ದ್ರೌಪದೇಯಾಶ್ಚ ಸೇನೇದ್ಯಾಯಾಶ್ಚ ಸರ್ವಶಃ ಪಲಾಯನೇನೋರ್ವರಿತ ಅರ್ಜುನೋಪ್ಯಸ್ತ್ರಮುದ್ಯತಂ ವೀಕ್ಷ್ಯ ಪ್ರತ್ಯಸ್ತ್ರಹೀನಂ ತದಪ್ರಾಪ್ಯೇಯ ರವೇಶ್ರುತಂ ವಾಸುದೇವಮಿದಂ ಪ್ರಾಹ ವರ್ಜಯಿತ್ವೈವ ಸೂತಜಂ ಅನ್ಯತ್ರ ಯಾಮಿ ನೈವಾಸ್ಮಾದಸ್ತ್ರಾಜ್ಜೀವನಂ ಅನ್ಯಥಾ ಇತ್ತೂಚಿವಾಂ ಸಂಪಾರ್ಥಂ ತಂ ಕೃಷ್ಣ ಅಪ್ರಾಪ್ಯೈವ ಸೂತಜಂ. ಆ ಸಂದರ್ಭದಲ್ಲಿ ಕೆಲವರು ಓಡಿ ಹೋಗ್ಬಿಡ್ತಾರೆ. ಆ ಅಸ್ತ್ರದ ವಿಶೇಷ ಏನು ಅಂತಂದರೆ, ಯಾರು ಓಡಿ ಹೋಗ್ತಾರೆ ಅವರಿಗೆ ಏನೂ ಮಾಡೋದಿಲ್ಲ ಆ ಅಸ್ತ್ರ. ಯಾರು ಎದೆ ತಟ್ಟಿ ಮುಂದೆ ನಿಲ್ತಾರೆ ಅವರನ್ನು ಮಾತ್ರ ನಾಶ ಮಾಡ್ತಾರೆ. ಆದರೂ ಭೀಮಸೇನ ದೇವರಿಗೆ ಏನೂ ಮಾಡಲಿಲ್ಲ, ಓಡಿ ಹೋಗಲಿಲ್ಲ, ಅಲ್ಲೇ ನಿಂತರು, ಆದರೂ ಏನಾಗಲಿಲ್ಲ. ಕೆಲವರು ಅದನ್ನು ಎದುರಿಸಲಾಗದೆ
ಅಲ್ಲೇ ಮೃತರಾಗಿ ಬಿಡ್ತಾರೆ. ದೃಷ್ಟದ್ಯುಮ್ನ, ಪಾಂಚಾಲರು, ದ್ರೌಪದಿಯ ಮಕ್ಕಳು, ಸಾತ್ಯಕಿ ಇವರೆಲ್ಲರೂ ಓಡಿ ಹೋಗ್ತಾರೆ. ಅಲ್ಲಿ ಇರೋದೇ ಇಲ್ಲ, ಅಲ್ಲಿ ಯುದ್ಧ ಭೂಮಿಯಲ್ಲಿ ಇಲ್ಲೇ ಇಲ್ಲ. ಬೆನ್ನು ತೋರಿಸಿ ಎಲ್ಲರೂ ಓಡಿ ಹೋಗಿಬಿಡ್ತಾರೆ ಅಂತ ಅನ್ನೋದಕ್ಕಾಗಿ ಅವರೆಲ್ಲರೂ ಉಳಿದುಕೊಂಡು ಬಿಡ್ತಾರೆ. ಅರ್ಜುನ ನೋಡ್ತಾನೆ, ಆ ಅಸ್ತ್ರ ಬರ್ತಾ ಇದೆ, ಏನ್ ಮಾಡಬೇಕು ಈ ಸಂದರ್ಭದಲ್ಲಿ? ಆ ಅಸ್ತ್ರಕ್ಕೆ ಪ್ರತಿಯಾಗಿ ಹೋದ್ರೆ ಸಾಯೋದು ನಿಜ, ಮರಣ ಖಚಿತ ಅನ್ನೋದಕ್ಕಾಗಿ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ, ಸ್ವಾಮಿ ಆಚೆಗೆ ಹೋಗೋದು ಬೇಡ, ನಾವು ಬೇರೆ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಅರ್ಜುನ ಹೇಳ್ತಾನೆ. ಅಷ್ಟು ಭಯ ಅರ್ಜುನನಿಗೆ ಆಗ್ತದೆ ಭಾರ್ಗವಾಸ್ತ್ರದಿಂದ. ಪರಶುರಾಮ ದೇವರು ಅದಕ್ಕೆ ನಿಯಾಮಕರು ಅನ್ನೋದಕ್ಕಾಗಿ ಭಯ ಪಡಲೇಬೇಕು. ಆದರೆ ಭೀಮಸೇನ ದೇವರಿಗೆ ಮಾತ್ರ ಏನು ಭಯವಾಗೋದಿಲ್ಲ. ಆ ಸಂದರ್ಭದಲ್ಲಿ ಹಾಗೆ ಆಗಲಿ ಅಂತ ಕೃಷ್ಣ ಪರಮಾತ್ಮ ಅಲ್ಲಿಂದ ಬೇರೆ ಕಡೆಗೆ ಅರ್ಜುನನ್ನು ಕರೆದುಕೊಂಡು ಹೋಗ್ಬಿಡ್ತಾನೆ. ಹೀಗಾಗಿ ಅರ್ಜುನನು ಕೂಡ ಅಲ್ಲಿ ಬದುಕಿ ಉಳಿತಾನೆ. ಕೃಷ್ಣ ಅಪ್ರಾಪ್ಯೇವ ಸೂತಜಂ ಅನ್ಯೇನೈವ ಪಥಾ ಭೀಮಂ ಪ್ರಾಪಯಾಮಾಸ ವಿಶ್ವಕೃತ ತತ್ರಾರ್ಜುನೋ ವದದ್ಭೀಮಂ ಯಾಹಿ ದ್ರಷ್ಟುಂ ಯುಧಿಷ್ಠಿರಂ ಪ್ರವೃತ್ತಿಂ ವಿದ್ಧಿ ಭೂಪಸ್ಯ ಮಾಂ ತು ಸಂಶಪ್ತಕಾಯುಧೆ ಆಹ್ವಯಂತಿ ಹತೋಚ್ಛೇಷಾಃ ತಾನಹಂ ಯಾಮಿ ತದ್ಯುಧೆ. ಬೇರೆ ಕಡೆಯಿಂದ ಭೀಮಸೇನ ದೇವರ ಹತ್ರ ಅರ್ಜುನನನ್ನು ಕರೆದುಕೊಂಡು ಹೋಗ್ತಾರೆ. ಅರ್ಜುನ ಭೀಮಸೇನ ದೇವರ ಹತ್ರ ಬಂದು ಹೇಳ್ತಾರೆ, ಬಹಳ ಹೊತ್ತಾಯಿತು, ಧರ್ಮರಾಜ ಕಾಣಿಸ್ತಾ ಇಲ್ಲ, ನನಗೆ ಸಂಶಪ್ತಕರು ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ, ಹೀಗಾಗಿ ಅದನ್ನು ಬಿಟ್ಟು ನಾನು ಹೋಗೋ ಹಾಗಿಲ್ಲ, ಮತ್ತೆ ನೀನೇ ಧರ್ಮರಾಜ ಎಲ್ಲಿದ್ದಾನೆ ಅಂತ ನೋಡಿ ಆ ವಾರ್ತೆಯನ್ನ ನಮಗೆ ತಿಳಿಸಬೇಕು ಅಂತ ಅರ್ಜುನ ಹೇಳ್ತಾರೆ. ಆಹ್ವಯಂತಿ ಹತೋಚ್ಛೇಷಃ, ಎಷ್ಟೋ ಜನ ಸತ್ತಿದ್ದಾರೆ, ಇನ್ನೂ ಕೆಲವರು ಉಳಿದಿದ್ದಾರೆ ಅನ್ನೋದಕ್ಕಾಗಿ ಅವರ ಜೊತೆಗೆ ಯುದ್ಧ ಮಾಡಬೇಕಾಗಿದೆ ಅಂತಂದಾಗ ಇತ್ತೂಚಿ ವಂಸಂ ತಮುವಾಚ ಭೀಮಃ ಜಾನನ್ ಸ್ವಬಾಹೋರ್ಬಲಮಪ್ರಮೇಯಂ ಸಂಶಪ್ತಕಾನ್ ಸೂತಜಂ ಕೌರವಾಂಶ್ಚಯೋತ್ಸೇಹಮೇಕಃ ತ್ವಮುಪೈಹಿ ಭೂಪಂ. ಭೀಮಸೇನ ದೇವರಂತಾರೆ, ಸಂಶಪ್ತಕರು ಯುದ್ಧಕ್ಕೆ ಕರೀತಾ ಇದ್ದಾರಲ್ಲ, ಏನೂ ಚಿಂತೆ ಮಾಡಬೇಡ, ನಿನ್ನ ಬದಲಿಗೆ ನಾನು ಯುದ್ಧಕ್ಕೆ ಹೋಗ್ತೇನೆ. ಬರೀ ಒಬ್ಬ ಸಂಶಪ್ತಕರಲ್ಲ, ಸಂಶಪ್ತಕರನ್ನು ನಾಶ ಮಾಡ್ತೇನೆ, ಹಾಗೆ ಕರ್ಣನನ್ನೂ ನಾಶ ಮಾಡ್ತೇನೆ, ಎಲ್ಲಾ ಕೌರವರನ್ನೂ ನಾನೊಬ್ಬನೇ ನಾಶ ಮಾಡ್ತೇನೆ. ಧರ್ಮರಾಜ ಎಲ್ಲಿದ್ದಾನೆ, ನೀ ಹೋಗು ನೋಡೋದಕ್ಕಾಗಿ ಅಂತ ಭೀಮಸೇನ ದೇವರು ಹೇಳ್ತಾರೆ. ತಮ್ಮ ಬಾಹುಬಲ ಏನು ಅಂತ ಅವರಿಗೆ ಗೊತ್ತು ಅನ್ನೋದಕ್ಕಾಗಿ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಭೀಮಸೇನ ದೇವರ ಪ್ರಶಂಸೆಯನ್ನು ಮಾಡ್ತಾರೆ. ತ್ಯಕ್ವಾರಣಂ ನಾಹಮಿತೋ ವ್ರಜೇಯಂ ನಮಾಂ ವದೇತ್ ಕಶ್ಚನ ಯುದ್ಧಭೀತಂ ಇತಿ ಬ್ರುವಾಣಂ ತಮನಂತ ಶಕ್ತಿ ಪ್ರೀತಃ ಕೃಷ್ಣ ಪ್ರಶಂಸ ಅಧಿಕೇಷ್ಟಂ. ಭೀಮಸೇನ ದೇವರ ಸಮಸ್ಯೆ ಏನು ಅಂತ ಅಂದ್ರೆ, ಧರ್ಮರಾಜನನ್ನು ನೋಡ್ಲಿಕ್ಕೆ ಹೋದ್ರೆ ಜನ ಏನಂತಾರೆ, ಓ ಭೀಮಸೇನ ದೇವರು ಯುದ್ಧ ಬಿಟ್ಟು ಹೋಗ್ತಾ ಇದ್ದಾರೆ, ಯುದ್ಧ ಭಯ ಭೀಮಸೇನ ದೇವರಿಗೆ ಇದೆ ಅಂತ ಜನ ಅನ್ಕೊಳ್ತಾರೆ. ಈಗ ಯುದ್ಧವನ್ನು ಬಿಟ್ಟು ನಾನು ಹೋಗೋದಿಲ್ಲ, ನಾನು ಯುದ್ಧ ಮಾಡ್ತೇನೆ, ನೀನು ಹೋಗು ಅಂತ ಅರ್ಜುನನಿಗೆ ಹೇಳಿಬಿಡ್ತಾರೆ. ಆವಾಗ ಅನಂತ ಶಕ್ತಿ ಪರಮಾತ್ಮ ಕೃಷ್ಣ ಪರಮಾತ್ಮ ಬಹಳ ಸಂತೋಷವಾಗ್ತದೆ, ಪರಮ ಪ್ರೀತನಾಗ್ತಾನೆ. ಅಧಿಕೇಷ್ಟಂ, ಭಾರಿ ಇಷ್ಟ ಭೀಮ ಅಂತ ಅಂದ್ರೆ, ಅಂತಹ ಭೀಮಸೇನ ದೇವರ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ. ಮಹಾಭಾರತ ಕರ್ಣಪರ್ವದಲ್ಲಿ ಆ ಮಾತು ಬರ್ತದೆ. ಅಥಾಬ್ರವೀದ್ ಅರ್ಜುನಂ ಭೀಮಸೇನ ಸ್ವವೀರ್ಯಮಾಸಾದ್ಯ ಕುರುಪ್ರವೀರ ಸಂಶಪ್ತಕಾನ್ ಪ್ರತಿಯೋತ್ಸ್ಯಾಮಿ ಸಂಖ್ಯೆ ಸರ್ವಾನಹಂ ಯಾಹಿ ಧನಂಜಯತ್ವಂ ಅಹಂ ಹಿ ಯದ್ಯರ್ಜುನ ಯಾಮ್ಯಮಿತ್ರ ವದಂತಿ ಮಾಂ ಭೀತ ಇತಿ ಪ್ರವೀರಾಹ. ನಾನು ಹೋದೆ ಅಂತ ಅಂದ್ರೆ ಅಂಜಿದ ಭೀಮ ಅಂತ ಹೇಳ್ತಾರೆ. ಹಾಗಾಗೋದು ಬೇಡ. ನೈತತ್ ಚಿತ್ರಂ ತವ ಕರ್ಮಾದ್ಯ ಭೀಮ ಯಾಸ್ಯಾವಹೆ ಜಹಿ ಪಾರ್ಥ ಅರಿಸಂಘಾನ್. ಕೃಷ್ಣ ಅಂತಾನೆ ಆಯಿತು, ಹಾಗೆ ಆಗಲಿ, ನಾವು ಧರ್ಮರಾಜನ ಹತ್ರ ಹೋಗ್ತೇವೆ, ನೀನೇ ಶತ್ರುಗಳನ್ನು ಸಂಹಾರ ಮಾಡು, ನಿನ್ನ ಬಲ ಏನು ಅಂತ ನಮಗೆ ಗೊತ್ತು ಅಂತ ಕೃಷ್ಣ ಪರಮಾತ್ಮ ಅಲ್ಲಿ ಹೇಳಿದ ಮಾತುಗಳು ಇವೆ. ಹೀಗೆ ತಥೋ ಹಯಾನ್ ಯಯೌ ಯುಧಿಷ್ಠಿರಂ ದ್ರಷ್ಟುಂ ಶಿಬಿರಂ ಸಾರ್ಜುನೋ ಹರಿಹಿ ದೃಷ್ಟ್ವಾ ತೌ ನೃಪತಿ ಕರಣಂ ಹತಂ ಮತ್ವಾ ಶಶಂಸಃ. ಅಷ್ಟಾದ ಮೇಲೆ ಕೃಷ್ಣ ಪರಮಾತ್ಮ ಧರ್ಮರಾಜನನ್ನು ನೋಡೋದಕ್ಕಾಗಿ ಅರ್ಜುನನಿಂದ ಸಮೇತನಾಗಿ ಶಿಬಿರಕ್ಕೆ ಹೋಗ್ತಾನೆ. ಅಲ್ಲಿ ಧರ್ಮರಾಜ ಇದ್ದದ್ದನ್ನು ನೋಡ್ತಾನೆ. ಆವಾಗ ಧರ್ಮರಾಜ ಕೃಷ್ಣ ಅರ್ಜುನರನ್ನು ನೋಡಿ ಅವನ್ ತಪ್ಪು ತಿಳಿತಾನೆ. ಧರ್ಮರಾಜ ಏನಂತ, ಕರ್ಣನನ್ನು ಸಂಹಾರ ಮಾಡಿ ಬಂದಿದ್ದಾರೆ ಅಂತ ತಪ್ಪು ತಿಳಿದು ಬಿಡ್ತಾರೆ. ನೋಡ್ರಿ, ಯದ್ಯಪಿ ಅಪರೋಕ್ಷ ಜ್ಞಾನಿಗಳು ಅಂತ ನಾವು ಕರಿತೇವೆ, ಯಮಧರ್ಮ ಸ್ವಯಂ ಈಗ ಧರ್ಮರಾಜನಾಗಿದ್ದಾನೆ, ಕೃಷ್ಣ ಅರ್ಜುನ ಬಂದಿದ್ದಾರೆ ಶಿಬಿರಕ್ಕೆ. ಅವರಿಬ್ಬರು ಅಂದ್ರೆ ಅರ್ಜುನ ಕರ್ಣನನ್ನ ಸಂಹಾರ ಮಾಡಿದ್ದಾನೆ ಅಂತ ಅನ್ನೋದಕ್ಕಾಗಿ ನನ್ನ ಹತ್ರ ಕೃಷ್ಣ ಪರಮಾತ್ಮ ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ತಿಳಿತಾರೆ. ಹಾಗೆ ಅವನು ಸಂತೋಷವಾಗಿದ್ದಾನೆ ಅಂತ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ